ಮತ್ತೆ ಮುಖಂಡರ ಆಶಯ ತರ ಬೆಳಗಾವಿಯಿಂದ 2 ಹೆಸರು ಶಿಫಾರಸ್ ಆಗಿದೆ ಅಂತ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ. ಇದು ವರಿಷ್ಠರಿಗೆ ಬಿಟ್ಟಂತ ವಿಚಾರ, ಜಿಲ್ಲೆಯ ಮುಖಂಡರಿಗೆ ಬಿಟ್ಟಂತ ವಿಚಾರ. ಯಾಕಂತಂದ್ರೆ ಈಗಾಗಲೇ ನಾನು ಮುಂಚೆಯಿಂದನೂ ನನ್ನ ತಮ್ಮ ವಿಧಾನ ಪರಿಷತ್ ಸದಸ್ಯ ಆಗಬೇಕಾದ್ರೂ ಕೂಡ ಇಡೀ ಜಿಲ್ಲೆಯ ಮುಖಂಡರ ಒತ್ತಾಸೆಯಂತೆ ನಾನು ಅವನನ್ನು ಫೀಲ್ಡ್ಗೆ ಇಳಿಸಿದೆ. ಕ್ಷೇತ್ರದ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ, ಜಿಲ್ಲೆಯ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ, ಎಲ್ಲ ಸಮಾಜದ ಬಾಂಧವರು ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ. ಬಟ್ ಪ್ಯೂರ್ಲಿ ಹೈಕಮಾಂಡ್ ಏನು ಆದೇಶ ಕೊಡುತ್ತೋ ಅದನ್ನು ನಾನು ಪಾಲಿಸ್ತೀನಿ. ಯಾರಿಗೆ ಅವನ ಜಾಗದಲ್ಲಿ ಯಾರಿಗೆ ಕೊಟ್ಟರು ಇಲೆಕ್ಷನ್ ಮಾಡಲಿಕ್ಕೆ ತಯಾರಿದ್ದೀನಿ, ನನ್ನ ಮಗನಿಗೆ ಕೊಟ್ಟರು ಕೂಡ ಇಲೆಕ್ಷನ್ ಮಾಡಲಿಕ್ಕೆ ತಯಾರಿದ್ದೀನಿ. ಅದು ಈಗಾಗಲೇ ಸರ್ವೆ ಮಾಡ್ತಾ ಇದ್ದಾರೆ. ಪ್ಯೂರ್ಲಿ ನಾನು 10 ಸಾರಿ ಹೇಳ್ತಾ ಇದ್ದೀನಿ, ವಿನ್ನಿಂಗ್ ಈಸ್ ದ ಓನ್ಲಿ ಕ್ರೈಟೀರಿಯಾ. ಎಲ್ಲ ರೀತಿಯಾದಂಥ ಸಮಾಜ ಬೇಕು, ಫೇಸ್ ಇರಬೇಕು, ರಾಜಕಾರಣದ ಒಂದು ಅಭಿರುಚಿ ಇರಬೇಕು, ಎಲ್ಲ ಸಮಾಜವನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಗುಣ ಇರಬೇಕು. ಸೊ ನಾನು ತಗೊಂಡಿದ್ದೆ ಟಿಕೆಟನ್ನು, ಅದರಿಂದ ನನಗೆ ಅನುಕೂಲ ಆಗುತ್ತೆ ಅನ್ನೋದು ತಪ್ಪು. ಸರ್ವೆ ಮಾಡ್ತಾ ಇದ್ದಾರೆ, ಹೆಸರುಗಳು ಹೋಗಿದ್ದಾವೆ, ಸರ್ವೆಯನ್ನು ಆಧರಿಸಿ ವಿನ್ನಿಂಗ್ ಈಸ್ ದ ಕ್ರೈಟೀರಿಯಾ, ಅದನ್ನು ಅಳೆದು ತೂಗಿ ನೋಡಿ ಹೈಕಮಾಂಡ್ ಡಿಸಿಷನ್ ತಗೊಳ್ತಾರೆ. ಆಗಿರ್ಬೋದು, ಒಂದು ಮುಖ್ಯಮಂತ್ರಿಗಳು ಮಾಡಿಸ್ತಾ ಇದ್ದಾರೆ, ಪಕ್ಷದವರು ಕೂಡ ಮಾಡಿಸ್ತಾ ಇದ್ದಾರೆ. ಅಂದರೆ ಮುಖ್ಯಮಂತ್ರಿ ಅಂದರೆ ಸರ್ಕಾರ ಇದೆ, ಇಂಟೆಲಿಜೆನ್ಸ್ನಿಂದ ಎವ್ರಿ ಡೇ ಹಿ ಈಸ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್. ನಮ್ಮ ಪಕ್ಷದಿಂದ ಇನ್ನೊಂದು ಅಲಗ್, ಅಂದರೆ ಮುಂಚೆ ಹೇಗೆ ನಾವು ಅಸೆಂಬ್ಲಿ ಚುನಾವಣೆಯಲ್ಲಿ ಮಾಡಿದ್ವಿ, 3 ಹಂತದಲ್ಲಿ ಸರ್ವೆ ಮಾಡಿದ್ವಿ, ಅದೇ ರೀತಿ ಈಗಲೂ ಕೂಡ ಮಾಡ್ತಾ ಇದ್ದಾರೆ.